ಒಂದಾನೊಂದು ಕಾಲದಲ್ಲಿ ಹಸಿರು ಕಾಡಿನಲ್ಲಿ ಮುನ್ನಿ ಎಂಬ ಶ್ರಮಶೀಲ ಇರುವೆ ವಾಸವಾಗಿರುತ್ತೆ. ಮುನ್ನಿ ಯಾವಾಗಲೂ ಆಹಾರವನ್ನು ಸಂಗ್ರಹಿಸೋದ್ರಲ್ಲಿ ನಿರತಳಾಗಿರ್ತಾಳೆ. ಭವಿಷ್ಯಕ್ಕಾಗಿ ತಯಾರಿ ಮಾಡುವುದು ಅತ್ಯಗತ್ಯ ಎಂದು ಅವಳು ಭಾವಿಸಿರ್ತಾಳೆ. ವಿಶೇಷವಾಗಿ ಚಳಿ ಮತ್ತು ಮಳೆಗಾಲದಲ್ಲಿ ಆಹಾರ ಹುಡುಕೋದು ಕಷ್ಟವಾಗಿರುತ್ತೆ ಮುನ್ನಿಗೆ. ಒಂದು ಬೇಸಿಗೆ ದಿನ ಮುನ್ನಿ ತುಂಬಾ ಬಾಯಾರಿಕೆ ಆಗಿರುತ್ತೆ. ಅವಳು ನೀರಿಗಾಗಿ ನದಿ ದಡದ ಬಳಿ ಬರ್ತಾಳೆ. ತಂಪಾದ ಉಲ್ಲಾಸಕರ ನೀರನ್ನು ಕುಡಿಯಲು ಎತ್ತರದ ಹುಲ್ಲನ್ನು ಹತ್ತಲು ನಿರ್ಧರಿಸ್ತಾಳೆ. ಆಕೆಯು ಕಲ್ಲುಗಳ ಮೇಲೆ ಸಾಗಿ ಎತ್ತರದ ಹುಲ್ಲನ್ನು ಹತ್ತಿ ಕೊನೆಗೆ ಹರಿಯುವ ನೀರಿನ ಬಳಿ ಸೇರ್ತಾಳೆ ಮುನ್ನಿ. ಅವನು ನೀರು ಕುಡಿತಾ ಇರುವಾಗ ನದಿ ದಡದಲ್ಲಿ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸುತ್ತೆ. ಮುನ್ನಿ ತನ್ನ ಸಮತೋಲನವನ್ನು ಕಳೆದುಕೊಳ್ತಾಳೆ. ಅವಳು ಜಾರಿ ನದಿಗೆ ಬಿದ್ದ್ಬಿಡ್ತಾಳೆ. ಮುನ್ನಿ ನೀರಿನಲ್ಲಿ ತೇಲಲು ಸಾಹಸ ಪಡ್ತಾಳೆ. ನೀರು ಅವಳ ಸುತ್ತಲೂ ಸುತ್ತುವರೆದಿರುತ್ತೆ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಅವಳು ಭಾವಿಸ್ತಾಳೆ. ಅಲ್ಲೇ ಹತ್ತಿರದ ಮರದ ಮೇಲೆ ಡೈಸಿ ಎಂಬ ಪಾರಿವಾಳ ಕುಳಿತುಕೊಂಡಿರುತ್ತೆ. ಡೈಸಿಯ ತೀಕ್ಷ್ಣ ಕಣ್ಣುಗಳು ನೀರಿನಲ್ಲಿ ಹೋರಾಡ್ತಾ ಇರುವ ಚಿಕ್ಕ ಇರುವೆಯನ್ನು ಗುರುತಿಸುತ್ತೆ. ಒಂದು ಕ್ಷಣವೂ ಹಿಂಜರಿಕೆಯಿಲ್ಲದೆ ಡೈಸಿ ನದಿಯ ದಡಕ್ಕೆ ಹಾರಿ ಹೋಗಿ ಬೇಗನೆ ಮರದಿಂದ ದೊಡ್ಡ ಎಲೆಯನ್ನು ಕಿತ್ತು ಮುನ್ನಿ ಬಳಿ ನೀರಿಗೆ ಎಸಿತಾಳೆ. ಮುನ್ನಿ ಎಲೆಯ ಮೇಲೆ ಹೇರಲು ಯಶಸ್ವಿಯಾಗ್ತಾಳೆ. ಎಲೆ ಮೆಲ್ಲನೆ ದಡಕ್ಕೆ ತೇಲಿ ಬರುತ್ತೆ. ಮುನ್ನಿ ನೆಲದ ಮೇಲೆ ಹೆಜ್ಜೆ ಹಾಕ್ತಾಳೆ. ಅವಳು ದಡದ ಮೇಲೆ ಕುಳಿತಿದ್ದ ಡೈಸಿಯನ್ನು ನೋಡಿ ಕೃತಜ್ಞತೆಯಿಂದ ಧನ್ಯವಾದ ಹೇಳ್ತಾಳೆ. ನೀವು ನನ್ನ ಜೀವವನ್ನು ಉಳಿಸಿದ್ದೀರಿ. ನೀವು ಇಲ್ಲ ಅಂದಿದ್ರೆ ನಾನು ಏನ್ ಮಾಡಬೇಕಾಗಿತ್ತು ಎಂದು ನನಗೆ ತಿಳಿದಿರಲಿಲ್ಲ. ಡೈಸಿ ಮುನ್ನಿಯನ್ನು ನೋಡಿ ಮುಗುಳ್ನಕ್ಕು, ನಾನು ನಿನಗೆ ಸಹಾಯ ಮಾಡಿರುವುದು ನನಗೆ ಖುಷಿಯಾಗಿದೆ. ಯಾವಾಗಲೂ ನೀರಿನ ಬಳಿ ಜಾಗೃತೆಯಿಂದ ಇರಿ. ದಿನಗಳು ವಾರಗಳು ಮಾರ್ಪಟ್ಟವು. ಕಾಡಿನಲ್ಲಿ ಜೀವನವು ಎಂದಿನಂತೆ ಮುಂದುವರೆಯಿತು. ಡೈಸಿಯ ದಯೆ ಮುನ್ನಿ ಎಂದಿಗೂ ಮರೆಯಲಿಲ್ಲ. ಡೈಸಿ ತನಗೆ ಸಹಾಯ ಮಾಡಿದಂತೆ ಇತರರಿಗೂ ಸಹಾಯ ಮಾಡುವ ಮಾರ್ಗಗಳನ್ನು ಯಾವಾಗಲೂ ಗಮನದಲ್ಲಿಟ್ಟುಕೊಂಡು ಅವಳು ತನ್ನ ಕೆಲಸನ ಮುಂದುವರಿಸ್ತಾ ಇರ್ತಾಳೆ. ಹೀಗೆ ಒಂದು ಬೆಚ್ಚಗಿನ ಮಧ್ಯಾಹ್ನ ಮುನ್ನಿ ತನ್ನ ಗೂಡಿಗೆ ಆಹಾರವನ್ನು ತಗೊಂಡು ಹೋಗೋದ್ರಲ್ಲಿ ನಿರತಳಾಗಿರ್ತಾಳೆ. ಒಬ್ಬ ಬೇಟೆಗಾರ ಕಾಡನ್ನು ಪ್ರವೇಶಿಸುವುದನ್ನು ಅವಳು ನೋಡ್ತಾಳೆ. ಅವನು ತನ್ನ ಬಿಲ್ಲನ್ನು ಕೊಂಬೆ ಮೇಲೆ ಶಾಂತವಾಗಿ ವಿಶ್ರಮಿಸುತ್ತಿದ್ದ ಡೈಸಿಯತ್ತ ಗುರಿ ಇಡ್ತಾನೆ. ಬಾಣವನ್ನು ಹೂಡ್ತಾನೆ. ಡೈಸಿಗೆ ತನ್ನ ಅಪಾಯದಲ್ಲಿದ್ದೇನೆ ಎಂದು ತಿಳಿಯೋದಿಲ್ಲ. ಮುನ್ನಿಯ ಹೃದಯ ಬಡಿತ ಹೆಚ್ಚಾಗುತ್ತೆ. ಅವಳು ಸಮಯ ವ್ಯರ್ಥ ಮಾಡದೆ ಅವಳು ಆಹಾರವನ್ನು ಬಿಟ್ಟು ಬೇಟೆಗಾರನ ಕಡೆಗೆ ಹೊರಡ್ತಾಳೆ. ತನ್ನೆಲ್ಲ ಶಕ್ತಿಯಿಂದ ಅವನ ಕಾಲಿಗೆ ಕಚ್ಚಿಸ್ತಾಳೆ. ಬೇಟೆಗಾರ ನೋವಿಂದ ಕೂಗಿ ತನ್ನ ಬಿಲ್ಲನ್ನು ಬೀಳಿಸ್ತಾನೆ. ಅವನ ಬಾಣವು ಡೈಸಿಯಿಂದ ಬಹಳ ದೂರ ಹೋಗುತ್ತೆ. ಈ ಶಬ್ದವನ್ನು ಕೇಳಿ ಡೈಸಿ ಹಾರಿ ಹೋಗ್ತಾಳೆ. ನಂತರ ಡೈಸಿ ಏನಾಯಿತು ಎಂದು ನೋಡಲು ಮರದ ಕೊಂಬೆ ಮೇಲೆ ಕುಳಿತುಕೊಳ್ತಾಳೆ. ಅವಳು ಶೀಘ್ರದಲ್ಲೇ ಮುನ್ನಿಯನ್ನು ನೆಲದ ಮೇಲೆ ಗುರುತಿಸ್ತಾಳೆ. ನಾನು ನಿನ್ನನ್ನು ಉಳಿಸಿದಂತೆ ನೀವು ನನ್ನನ್ನು ಉಳಿಸಿದ್ದೀರಾ ಮುನ್ನಿ. ಒಂದು ಉತ್ತಮ ಕೆಲಸಕ್ಕೆ ಮತ್ತೊಂದು ಉತ್ತಮ ಕೆಲಸ ಪ್ರತಿಫಲವಾಗಿ ದೊರೆಯುತ್ತದೆ ಡೈಸಿ. ನೀವು ಸುರಕ್ಷಿತವಾಗಿರುವುದು ನನಗೆ ಸಂತೋಷವಾಗಿದೆ. ಆ ದಿನದಿಂದ ಡೈಸಿ ಮತ್ತು ಮುನ್ನಿ ಉತ್ತಮ ಸ್ನೇಹಿತರಾಗ್ತಾರೆ. ಅಂದಿನಿಂದ ಅವರು ತಮ್ಮ ದಿನಗಳನ್ನ ಒಟ್ಟಿಗೆ ಕಳೀತಾರೆ. ಯಾವಾಗ್ಲೂ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾ ಇರ್ತಾರೆ. ಮುನ್ನಿ ಎಂದಿನಂತೆ ಆಹಾರವನ್ನು ಸಂಗ್ರಹಿಸೋದನ್ನ ಮುಂದುವರಿಸ್ತಾಳೆ. ಡೈಸಿ ಆಗಾಗ ಅವಳೊಂದಿಗೆ ಸೇರ್ತಾಳೆ. ಉತ್ತಮ ಹಣ್ಣುಗಳು ಮತ್ತು ಬೀಜಗಳನ್ನು ಹುಡುಕಲು ಸಹಾಯ ಮಾಡ್ತಾಳೆ. ಕಾಡಿನಲ್ಲಿ ಸ್ನೇಹ ಮತ್ತು ದಯೆ ಅತ್ಯಂತ ಮುಖ್ಯವಾದ ಸಂಪತ್ತು ಎಂದು ಅವರು ತಿಳಿತಾರೆ. ಕತೆ ನೀತಿ ಇಷ್ಟೇ ಮಕ್ಕಳೇ. ಒಂದು ಉತ್ತಮ ಕೆಲಸಕ್ಕೆ ಮತ್ತೊಂದು ಉತ್ತಮ ಕೆಲಸ ಪ್ರತಿಫಲವಾಗಿ ದೊರೆಯುತ್ತೆ. ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧವಾಗಿರಬೇಕು. ಅದು ನಿಮಗೆ ಅತ್ಯಂತ ಅಗತ್ಯವಿರುವಾಗ ನಿಮಗೆ ಸಹಾಯ ದೊರೆಯುತ್ತೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.